ರೂಪಾಯಿ ಕೂಲಿಗೆ ಹೋದವರು 50 ಕೋಟಿ ವ್ಯವಹಾರ ಮಾಡ್ತಿರೋದು ಹೇಗೆ? ಶಾಲೆನೇ ಕಲಿಲಿಲ್ಲ, ಹುಟ್ಟೂರಲ್ಲೂ ಇರಲಿಲ್ಲ, ಕನ್ನಡ ಪ್ರೇಮವನ್ನ ಬಿಡಲಿಲ್ಲ, ಭಾಷೆ ಬರಲಿಲ್ಲ ಅಂತ ಹೆದರಲಿಲ್ಲ. ಏನಿಲ್ಲದೆ ಗೋವಾಕ್ಕೆ ಹೋದವರು ಏನೆಲ್ಲ ಮಾಡಿದ್ದ ಹೇಗೆ? ನಾಲ್ಕು ಮಂದಿಯಿಂದ ಸಹಾಯ ಸಿಗದವರು 400 ಮಂದಿಗೆ ಕೆಲಸ ಕೊಟ್ಟದ್ದು ಹೇಗೆ? ಗೋವಾದಲ್ಲಿ ಕನ್ನಡಿಗ ಜೀರೋ ಟು ಹೀರೋ ಆಗಿದ್ದ ಹೇಗೆ? ಇದು ಆನಂದ್ ಅಂಗಡಿಯ ದುಃಖ ಹಾಗೂ ಆನಂದದ ಕಥೆ. ಆತ್ಮೀಯರೇ ನಮಸ್ಕಾರ. ಯೂನಿಟಿ ಇಸ್ ಅ ಸ್ಟ್ರೆಂತ್ ಅಂತ ಹೇಳ್ತೀವಿ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿ ತಾನು ಬೆಳಿಬೇಕು ಅನ್ನೋದ್ರ ಜೊತೆಗೆ ತನ್ನವರು ಬೆಳಿಬೇಕು ಅನ್ನೋದಿದೆಯಲ್ಲ, ಅದು ತುಂಬಾನೇ ಮುಖ್ಯವಾಗುತ್ತೆ. ಈ ಮಾತಿಗೆ ಯಾಕೆ ಅಂತ ನಿಮ್ಗೆ ಅನ್ಸ್ಬಹುದು. ನಮ್ಮೂರಲ್ಲೇನೆ ನಾವು ಸಾಧನೆ ಮಾಡ್ಬೇಕಾದ್ರೆ ತುಂಬಾ ಕಷ್ಟ. ಸಾಧನೆ ಮಾಡ್ಬೇಕು ಅಂತ ಹೊರಟಾಗ ವೇದನೆಗಳು ಬರ್ತವೆ, ಬೇಕು ಬೇಡಾದಂತಹ ಬೋಧನೆಗಳು ಬರ್ತವೆ. ಆದ್ರೆ ಒಬ್ಬ ವ್ಯಕ್ತಿ ತನ್ನೂರನ್ನ ಬಿಟ್ಟು ಪರ ಊರಲ್ಲಿ, ಅದು ಪರ ರಾಜ್ಯದಲ್ಲಿ ಬಂದು ಇಲ್ಲಿ ತನ್ನವರನ್ನ ಕರೆದುಕೊಂಡು ಬಂದು ಅವರಿಗಾಗಿ ಹೋರಾಟ ಮಾಡೋದ್ರ ನಿಜಕ್ಕೂ ಕೂಡ ಇದು ಅದ್ಭುತ, ಅನನ್ಯ, ಅಪಾರವಾಗಿರ್ತಕ್ಕಂಥ ಅವರ ಸೇವಾ ಹಿರಿದನ್ನು ತೋರಿಸ್ಕೊಡ್ತಿದೆ. ಹಾಗಿದ್ರೆ ಇದೀಗ ನಾವು ನಿಮ್ಗೆ ಹೇಳಿಕ್ ಹೊರಟಿದ್ದು ಯಾರ ಬಗ್ಗೆ? ಗೋವಾದಲ್ಲಿ ಕನ್ನಡಿಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆನಂದ ಸ್ವಾಮಿ ವಿರಕ್ತಮಠ. ಎಸ್, ಹಾಗಿದ್ರೆ ಇಷ್ಟೊತ್ತು ನಾನು ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ಬೇಕು ಅಂತ ಹೊರಟಿದ್ದೆ. ಅವ್ರು ಯಾರು ಏನು ಅವ್ರನ್ನ ಪರಿಚಯ ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ನನ್ನ ಜೊತೆಗೆ ಅವರಿದ್ದಾರೆ. ಅವ್ರು ಬೇರೆ ಯಾರು ಅಲ್ಲ, ಗದಗ ಜಿಲ್ಲೆಯ ಗದಗ ತಾಲೂಕಿನ ಕಳಸಾಪುರ ತಾಂಡಾದವರು ಆನಂದ್ ಅಂಗಡಿ ಅಂತ ಪ್ರಸ್ತುತವಾಗಿ ಗೋವಾದಲ್ಲಿದ್ದಾರೆ. ಹಾಗಿದ್ರೆ ಹೇಗಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಗೋವಾದಲ್ಲಿ ಗೋವಾಕ್ ಬಂದಿದ್ದೆ ಹೇಗೆ, ಬಂದ್ಮೇಲೆ ತನ್ನ ಸಮಾಜಕ್ಕೆ ಮಾಡ್ತಾ ಇರೋದೇನು, ಇದೆಲ್ಲದರ ಬಗ್ಗೆ ಅವ್ರನ್ನೇ ಮಾತನಾಡೋಣ. ಕಾರ್ಯಕ್ರಮಕ್ಕೆ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್, ಆನಂದ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ನಮಸ್ತೆ ಆನಂದ್ ಸರ್, ಮೊದಲಿಗೆ ನೀವು ಗೋವಾಕ್ಕೆ ಹೇಗ್ ಬಂದ್ರಿ ಅಂತ ಪ್ರಶ್ನೆ ಮಾಡೋಕ್ಕಿಂತ ಮುಂಚೆ ನಿಮ್ಮ ತಂದೆ ತಾಯಿಗಳು ಏನ್ ಮಾಡ್ತಾ ಇದ್ರು, ನಿಮ್ಮ ಕುಟುಂಬ ಯಾವುದು, ಮತ್ತೆ ನಿಮ್ಮ ಊರು ಯಾವುದು, ಇದ್ರ ಬಗ್ಗೆ ಒಂಚೂರು ಪರಿಚಯ ಮಾಡೋದಾದ್ರೆ? ನಮ್ಮ ಊರು ಕಳಸಾಪುರ ರೀ. ಹಾ, ನಮ್ಮ ಅಜ್ಜಾರು ಶ್ರೀಮಂತ ಅವರು. ನಮ್ಮ ತಂದೆಯವರು ಸ್ವಲ್ಪ ಅವರಿಂದ ಕೆಲಸ ಮಾಡ್ತಿದ್ದಿಲ್ಲ. ಹಂಗಾಗಿ ನಮ್ಮ ತಂದೆಯವರು ನಮ್ಮ ಅಜ್ಜಾರು ಸ್ವಲ್ಪ ಅವ್ರಿಗೆ ಮದುವೆ ಮಾಡಿ ಅವ್ರಿಗೆ ಹೊರಗೆ ಹಾಕ್ಬಿಟ್ರು. ಹೊರಗೆ ಹಾಕಿದ ಮೇಲೆ ನಮ್ಮ ತಂದೆ ಮತ್ತೆ ನಮ್ಮ ತಾಯಾರು ಕರ್ಕೊಂಡು ಇಲ್ಲಿ ಗೋವಾಕ್ ತಗೊಂಡ್ ಬಂದ್ಬಿಟ್ರು. ನಮಗೆ ತಂದಿದ ಮೇಲೆ ನಾವು ಇಲ್ಲೇ ಕೆಲಸ ಮಾಡ್ಕೊಂಡು ನಮ್ಗೆ ಸಾಲಿನೂ ಕಲಿಯಕ್ಕೆ ಸಿಗ್ಲಿಲ್ಲ. ಯಾಕಂದ್ರೆ ಅವ್ರು ನಮ್ಮ ಅವಾಗ ಕೆಲಸನೇ ಮಾಡಬೇಕಾಗಿತ್ತು ನಮಗೆ. ಸಣ್ಣವರಿದ್ದಾಗಿಂದ ಕೆಲಸ ಮಾಡ್ತಾ ಇದ್ವಿ. ರೋಡಿನ ಕೆಲಸ ಮತ್ತೆ ಯಾರು ಮಾಡ್ತಾರೆ ಅವ್ರಿಗೆ ಅವ್ರಿಗೆ ನೀರ್ ಹಾಕೋದು 5 ರೂಪಾಯಿ ಪೇಮೆಂಟ್ ನಮ್ಗೆ ಕೊಡ್ತಾ ಇದ್ರು ಅವಾಗಿಂದ ನಾನು ಮತ್ತೆ ಪೆಪ್ಸಿ, ಬಸ್ ನಲ್ಲಿ ಪೆಪ್ಸಿ ಮಾಡ್ತಾರೆ, ಅದು ಮಾರಿದ್ವಿ. ಮತ್ತೆ ಇಲ್ಲಿ ಗಾಂಧಿ ಮಾರ್ಕೆಟ್ ಅಂತ ಇದೆ, ಅಲ್ಲಿ ಕಾಂದ ಬಟಾಟ ಬೆಳಗಾವಿನಿಂದ ತಂದ ಇಲ್ಲಿ ಅದು ಬಿಸ್ನೆಸ್ ಮಾಡಿದ್ವಿ. ಮತ್ತೆ ನಾವು ಅದು ಮಾಡ್ತಾ 89ಗೆ ನಾನು ಸೈಕಲ್ ನಲ್ಲಿ ಹಳೆ ಬಾಟ್ಲಿ ಮತ್ತೆ ಖಾಲಿ ಬಾಟ್ಲಿ, ಸೆರೆ ಬಾಟ್ಲಿ ಅದ್ರ ಬಿಸ್ನೆಸ್ ಮಾಡಿದ್ವಿ. ಅಲ್ಲಿಂದ ಮಾಡ್ತಾ ಈಗ ನಾನು ಅದೇ ಅಂದ್ರೆ ನೀವು ಶಿಕ್ಷಣವನ್ನೇ ಕಲಿಲಿಲ್ಲ? ಇಲ್ಲ, ಎಜುಕೇಶನ್ ಮಾಡ್ಲಿಲ್ಲ. ಇವಾಗ ನೀವು ಹೇಳಿದ್ರಿ ನಾನು 5 ರೂಪಾಯಿಂದ ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ, ಖಾಲಿ ಬಾಟಲಿಗಳನ್ನೆಲ್ಲ ಕೊಡಿಸ್ಕೊಡ್ತಾ ಇದ್ದೆ ಅಂತ. ಪ್ರಸ್ತುತ ನಿಮ್ ಬಿಸ್ನೆಸ್ ಏನು ಉದ್ಯೋಗ ಮಾಡ್ತಾ ಇದ್ದೀವಿ? ಉದ್ಯೋಗ ಅಂದ್ರೆ ನಮ್ಮ ಈಗ ಎಂಟಿ ಬಾಟಲ್ ಅಂತ ಲಿಕ್ಕರ್ ಬಾಟಲ್ ಎಲ್ಲ, ಬೇರಿನ ಬಾಟಲ್, ಇದು ಸೆರೆ ಬಾಟ್ಲಿ ಎಲ್ಲ ಖಾಲಿ ಆಗಿದ್ದು ಅದು ತಂದ ನಾವು ಯಾವ ಕಂಪನಿ ಬಾಟ್ಲಿ ಇದೆ ಆ ಕಂಪನಿ ಅವರಿಗೆ ಹೊಳ್ಳಿ ಕೊಡ್ತಾ ಇದ್ವಿ. ಮತ್ತೆ ಯಾವ ನಡೆಯಂಗಿಲ್ಲ ಕೊಡದ ಕಾಶಿ ನಾವು ಔರಂಗಾಬಾದ್, ಸೂರತ್ ಮತ್ತೆ ಹೈದರಾಬಾದ್, AGI ಗ್ಲಾಸ್ ಅಂತೇಳಿ ಅವೆಲ್ಲ ಕಂಪನಿ ಇದೆ. ಅವರಿಗೆ ಮತ್ತೆ ಕೊಡ್ದಿದ್ ಬಾಟ್ಲಿ ಅವ್ರಿಗೆ ಕಳಿಸ್ತೀವಿ. ತಿಂಗಳಕ್ಕೆ 2,000 ಟನ್ ನಾವು ಇಲ್ಲಿಂದ ಗೋವಾದ ಬಾಟ್ಲಿ ಎಲ್ಲ ಅವ್ರಿಗೆ ಕಂಪನಿಯವ್ರಿಗೆ ಕಳಿಸ್ತೀವಿ. 80 ಲಕ್ಷ ಬಾಟ್ಲಿ ಪ್ರತಿ ತಿಂಗಳ ಅವ್ರಿಗೆ ಬಾಟ್ಲಿ ಖಾಲಿ ಆಗಿದ್ದು ನಾನು ಕಿಂಗ್ ಫಿಶರ್ ಮತ್ತೆ ಬಡವೈಜರು ಮತ್ತೆ ಟೂಬಕ್ ಮತ್ತೆ ಬಕಾಡಿ ಬಾಟ್ಲಿ ಅವೆಲ್ಲ ಇದ್ದಿದ್ದು ಅವ್ರ ಬಾಟ್ಲಿ ಯಾರು ತಗೋತಾರೆ ಅವ್ರ ಬಾಟ್ಲಿ ನಾವು ಅವರಿಗೆ ಒಳ್ಳೆ ರಿಟರ್ನ್ ನಾವು ಕೊಡ್ತೀವಿ. ಅವ್ರು ಅಲ್ಲಿ ಈಗ ನೀವು ಎಜುಕೇಶನ್ ಮಾಡ್ಲಿಲ್ಲ, ಬಟ್ ಈಗ ದೊಡ್ಡ ಮಟ್ಟದ ಉದ್ಯೋಗ ಮಾಡ್ತಿದೀನಿ ಅಂತ ಹೇಳ್ತಿದ್ದೀರಿ. ಇದಕ್ಕೆ ನಿಮ್ಗೆ ಎಜುಕೇಶನ್ ಅವಶ್ಯಕತೆ ಅಂತ ಅನಿಸ್ಲಿಲ್ಲ? ಈಗ ನಮ್ಮ ಎಜುಕೇಶನ್ ಅಂದ್ರೆ ಅವಾಗ ನಮ್ಮ ಪರಿಸ್ಥಿತಿನ ಹಂಗಿತ್ತು, ಅವಾಗ ಕಲಿಯಕ್ ಸಿಗ್ಲಿಲ್ಲ. ನಾವು ಕೆಲಸ ಇದ್ದೀವಿ ಅವಾಗ. ಅಂದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನಮ್ಮ ಜೀಜಾ ಉಮೇಶ್ ಅಂತಿದ್ರು, ಅವರು ನಮಗೆ ಸಪೋರ್ಟ್ ಮಾಡಿದ್ರು. ಅವ್ರ ಎಜುಕೇಶನ್ ಇತ್ತು, ಅವಾಗ ಸಪೋರ್ಟ್ ಮಾಡಿದ್ರು. ಈಗ ಮಕ್ಕಳೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಉಳಿಕಿದೆಲ್ಲ ನಮಗೆ
ಕಲಿಯೋದು ಮತ್ತೆ ಓದೋದು ಮತ್ತೆ ಬರೆಯೋದು ಬಿಟ್ಟು ಮತ್ತೆಲ್ಲ ನಮಗೆಲ್ಲ ಮಾಹಿತಿ ಇದೆ. ಈಗ ಇಲ್ಲಿ ಬಂದಾಗ ಆರಂಭಕ್ಕೆ ನಿಮ್ಮ ತಂದೆ ತಾಯಿಗಳಿಗೆ ಕರ್ಕೊಂಡ್ ಬರ್ತಾರೆ, ಭಾಷೆ ಏನ್ ತೊಂದರೆ ಆಗ್ಲಿಲ್ವಾ? ಯಾವಾಗ ಏನ್ ತೊಂದ್ರೆ ಆಗ್ಲಿಲ್ಲ. ಅಂದ್ರೆ ಹಿಂದಿ ಮಾತಾಡ್ತಾರೆ. ನಾವು ಹಿಂದಿ ಅಂದ್ರೆ ಸ್ವಲ್ಪ ನಾವು ಹಿಂದಿ ಅವಾಗ ಜಲ್ದಿ ಕಲ್ಕೊಂಡ್ವಿ. ನಮ್ ಭಾಷೆಗೆ ಹಿಂದಿಗೆ ಮ್ಯಾಚ್ ಆಗತ್ತೆ, ಅದಕ್ಕೆ ನಾವು ಜಲ್ದಿ ಕಲ್ಕೊಂಡ್ಬಿಟ್ಟಿವಿ ಹಿಂದಿ ಈಗ ಪ್ರಸ್ತುತ ನಿಮ್ದು ಅಂದ್ರೆ ಎಷ್ಟು ಅಂದ್ರೆ ನೀವು ಹಣದ ಲೆಕ್ಕದಲ್ಲಿ ಹೇಳ್ಬೇಕಾದ್ರೆ ಎಷ್ಟು ಟ್ರಾನ್ಸಾಕ್ಷನ್ ಇದೆ ಕಂಪನಿ? ನಮ್ದು 4 ಕಂಪನಿ ಹೆಸರೇನು? ದುರ್ಗಾದೇವಿ, ಗೋವಾ ಬಾಟಲ್ ಸಪ್ಲೈಯರ್, ಗೋವಾ ಬಾಟಲ್ ವಾಷಿಂಗ್ ಕಂಪನಿ, ಮತ್ತೆ 4 ಕಂಪನಿ ಇದೆ ನಮ್ದು. ಆ 4 ಕಂಪನಿದು ಇದೆ. ನಮ್ದು ತಿಂಗಳ ಅಂದ್ರೆ 40 ಕೋಟಿಲಿಂದ 40 ಕೋಟಿ ಮಟ್ಟ ಟರ್ನ್ ಓನ್ ಇದೆ. ಪ್ರೆಸೆಂಟ್ ಈಗ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಇದೆ 40 ಕೋಟಿ. ಮತ್ತೆ ಇದೆಲ್ಲ ಮಾಡ್ಬೇಕಾದಾಗ ಎಲ್ಲೋ ಒಂದ್ ಕಡೆ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗೈತೆ, ಅಲ್ಲಿ ಡಾಕ್ಯುಮೆಂಟ್ಸ್ ಮೇಂಟೈನ್ ಮಾಡ್ಬೇಕಾಗೈತೆ. ಈ ಸಂದರ್ಭದಲ್ಲೂ ನಿಮ್ಗೆ ಎಜುಕೇಶನ್ ಬಗ್ಗೆ ಅನ್ಸೋದಿಲ್ಲ? ಏನಿಲ್ಲ, ಈಗ ನಮ್ಮ ಇದಾರಲ್ಲ, ನಮ್ಮ ಉಮೇಶ್ ಅವ್ರು ಇದ್ರು, ಅವರೆಲ್ಲ ಸಪೋರ್ಟ್ ಮಾಡಿದ್ರು. ಈಗ ಮಕ್ಕಳು ಸಪೋರ್ಟ್ ಮಾಡ್ತಾ ಇದಾರೆ. ಮತ್ತೆ ನಾನು ಏನಿದೆ ಮಾತಾಡೋದು, ಮತ್ತೆ ಯಾರ ಕಟ್ಟದಲ್ಲಿ ಡೀಲಿಂಗ್ ಮಾಡೋದು, ಮತ್ತೆ ಆರ್ಡರ್ ತರೋದು ಎಲ್ಲ ನನ್ನ ಕೆಲಸ ಇದೆ. ನಿಮ್ ಕೆಲಸ ಇದೆ. ಓಕೆ, ಪ್ರೆಸೆಂಟ್ ನಿಮ್ಮ ಕಂಪನಿನಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ? ಎಷ್ಟು ಜನರಿಗೆ ಉದ್ಯೋಗ ನೀಡಿದ್ದೀರಿ? ಅವರೆಲ್ಲ ಏನ್ ಹೇಳ್ತಾರೆ ನಿಮ್ ಬಗ್ಗೆ? ನಮ್ಮ ಅಂದ್ರೆ ನಾನು ಕೆಲಸ ಮಾಡ್ತಾ ಇದ್ದ ಈಗ 89 ಮಾಡ್ತಾ ಇದ್ದೀನಿ. ಅವಾಗ ನನ್ಗೆ ಅವಾಗ ಫಸ್ಟ್ ಗೆ ಒಂದು 20 ಜನ ಕೂಡಿ ಮಾಡ್ತಿದ್ವಿ ನಾವು. ಈಗ ನಾನು ಎಲ್ಲ ಪೂರಾ ನಾರ್ತ್ ಲಿಂದ ಸೌತ್ ಮಠ ಈಗ 150 ಜನ ಕುಂಡಿರ್ತೀನಿ. ಅವ್ರ ಟೆಂಡರ್ದಲ್ಲಿ 50 ಒಬ್ಬರನ್ನ 100 ಹಂಗ ಮಾಡಿ ಒಂದ್ 4,000 ಜನ ನಮ್ಮ ಅಟ್ಯಾಚ್ ನಲ್ಲಿ ಇದ್ದಾರೆ. 4,000 ಜನ 4,000 ಜನ ಅಂದ್ರೆ 4,000 ಕುಟುಂಬಗಳಿಗೆ ಉದ್ಯೋಗವನ್ನು ಕೊಟ್ಟಿದ್ದೀರಿ ಅಂತ. 4,000 ಜನ. ಸೂಪರ್ ಸರ್, ಸೂಪರ್. ಇನ್ನು ವಿಶೇಷವಾಗಿ ನಿಮ್ಮ ಮೂಲ ಅಂದ್ರೆ ಬಂಜಾರ ಅಂತ ಬರುತ್ತೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ನಾನೇನ್ ಮಾಡಿದೆ ಅನ್ನೋದಕ್ಕಿಂತ ನನ್ನವ್ರಿಗೆ ಏನ್ ಮಾಡಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬಂಜಾರ ಜನ ತುಂಬಾನೇ ಕಷ್ಟ ಪಡ್ತಾ ಇರುವಂತವ್ರು ಕರ್ನಾಟಕ ಭಾಗದಲ್ಲಿ. ನೀವು ಬರ್ತೀರಿ, ನಿಮ್ಮ ಹಿಂದೆ ಮತ್ತೊಂದಷ್ಟು ಜನ ಬರ್ತಾರೆ. ಅವ್ರಿಗಾಗಿ ನೀವೇನ್ ಮಾಡಿದಿರಿ? ಒಂದು ಸಂಸ್ಥೆನ ಮಾಡಿದಿರಿ ಅಂತ ಹೇಳ್ತಾ ಇದ್ರಿ. ಯಾವ ಸಂಸ್ಥೆ? ಅದೇನ್ ಕೆಲಸ ಮಾಡ್ತಾರೆ? ಆಲ್ ಗೋವಾ ಬಂಜಾರ ಸಮಾಜ್ ಅಂದ್ರೆ ನಾವು ಮುಂಚೆ ಅನೇಕ ಪ್ರಾಬ್ಲಮ್ ಇತ್ತು. ಬಹಳ ಜನ ಹೆದರ್ತಿದ್ರು. ಮತ್ತೆ ಏನಾರು ನಮ್ಮ ಸ್ಕ್ರಾಪ್ ನಲ್ಲಿ ಅವ್ರ 10,000 ತಗೊಂಡ್ರೆ ಅವ್ರು ಮತ್ತೆ ಹೆದರಿ ಅಲ್ಲಿ ಅವ್ರು ಏನ್ ರೇಟ್ಲಿ ಹೇಳ್ತಾರೆ ಅದೇ ರೇಟಿಗೆ ಅವ್ರಿಗೆ ಕೊಡ್ಬೇಕಾಗಿತ್ತು. ಗೋವಾದವರಿಗೆ ಗೋವಾದಲ್ಲ, ಬೇರೆ ಅಂದ್ರೆ ಅವ್ರಿಗೆ ಕೊಡ್ತಾ ಇದ್ವಿ ನಾವು. ಆಮೇಲೆ ನಾವು ಸಂಘಟನೆ ಮಾಡಿದ್ಮೇಲೆ ಮತ್ತೆ ನಾವು ಅವ್ರಿಗೆ ಸ್ಲೋಲಿ ಮತ್ತೆ ನಮ್ಮ ಮಂದಿಗೆ ಏನೇನ್ ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ ಸಪೋರ್ಟ್ ಮಾಡಿದ್ವಿ. ಮತ್ತೆ ಅವ್ರಿಗೆ 10,000 ಯಾರು ಕೊಡೋದಿದ್ರು ಅವ್ರಿಗೆ ಕೊಟ್ಟು ಕಾಶಿ ನಾವು ಮತ್ತೆ ನಮ್ಮ ಹುಡುಗರಿಗೆ ಅವ್ರಿಗೆ ಒಂದು ಅಡ್ಡೆ ಹಾಕಿ ಕೊಟ್ಟಿ ನಾವು. ಈಗೆಲ್ಲ ನಮ್ಮ ಜನಗೆ ಎಲ್ಲ ಮುಂಚೆ ಅವರು 10,000 ದುಡಿತಿದ್ರು. ಈಗ ಒಂದು 70,000, 50,000, 60,000, 1,00,000 ಹಿಂಗ್ ದುಡ್ದಂಗೆ ಬಹಳ ಜನಗೆ ನಾವು ಮಾಡಿಕೊಟ್ಟಿದ್ವಿ. ಏನ್ ಸಂಘಟನೆ ಹೆಸರು ಏನಂತ ಇಟ್ರಿ? ಆಲ್ ಗೋವಾ ಬಂಜಾರ ಸಮಾಜ. ಆಲ್ ಗೋವಾ ಬಂಜಾರ ಸಮಾಜ. ಅದಕ್ಕೆ ನೀವೇನು ಯಾವಾಗ ಸ್ಥಾಪನೆ ಮಾಡಿದ್ರಿ? ಇದು 2006 ನಲ್ಲಿ ನಮ್ಮ ತಾರಾ ರಾಜ್ಪೂತ್ ಅಂತ ಹೇಳಿ ನಮ್ಮ ಮಾಮಾರು ಇಲ್ಲಿ ಮೋತಿನಗರದಾಗ ಇರ್ತಾರ. ಅವರು ಈಗ ಇಲ್ಲ, ಆದ್ರೆ ಅವ್ರ ಎಂಡದಲ್ಲಿ ನಾವು ಕೂಡಿ ಮಾಡಿದ್ವಿ. ಆ ಸಂಸ್ಥೆಗೆ ನೀವೇನೀಗ? ಈಗ ಅವ್ರು ಮುಂಚೆ ಅಧ್ಯಕ್ಷ ಇದ್ರು, ನಾವು ಉಪಾಧ್ಯಕ್ಷ ಇದ್ವಿ ಅವಾಗ ಮಾಡಿದಾಗೆ. ಈಗ ಅವ್ರು ತಿರ್ಕೊಂಡಿದ್ಮೇಲೆ ನಾನು ಈಗ 20 ಅಂದ್ರೆ ನಾವು 15 ವರ್ಷ ಆಯ್ತು ನಾನು ಅಧ್ಯಕ್ಷ ಇದ್ದೀನಿ. ಓಕೆ. ಈಗ ಈ ನಿಮ್ ಗೋವಾ ಬಂಜಾರ ಸಮಾಜ ಇದೆಲ್ಲ, ಏನೇನ್ ಸಮಸ್ಯೆಗಳನ್ನ ಇಟ್ಕೊಂಡು ನೀವು ಇಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೀರಿ? ಜನರಿಗೋಸ್ಕರ ನಿಮ್ ಧ್ವನಿ ಇಲ್ಲ, ಆದ್ರೆ ನಿಮ್ಮ ಜನರಿಗೆ ಏನು ಯಾರಿಗೆ ಧ್ವನಿ ಇಲ್ವೋ ಅವರ ಧ್ವನಿಯಾಗಿ ನೀವು ಧ್ವನಿನೂ ಹೌದು. ಹಂಗಾಗಿ ಏನ್ ಕೆಲಸ ಮಾಡ್ತಾ ಇದ್ದೀರಿ ನಿಮ್ ಸಲುವಾಗಿ, ನಮ್ಮವ್ರ ಸಲುವಾಗಿ? ಈಗ ನಮ್ದು ಅನೇಕ ಪ್ರಾಬ್ಲಮ್ ಟ್ಯಾಕ್ಸಿದವ್ರದ್ದು. ಟ್ಯಾಕ್ಸಿಗೆ ಅಂದ್ರೆ ಹೊರಗಿಂದ ಬಂದು ನೀವು ಟ್ಯಾಕ್ಸಿ ನಡೆಸಬೇಡ್ರಿ ಅಂತ ಹೇಳಿ ಅವ್ರಿಗೆ ಬಹಳ ತೊಂದರೆ ಇದೆ. ಅದ್ರ ಸಂಬಂಧ ನಾವು ಕೂಡಿ ಅವ್ರಿಗೆ ತೊಂದರೆ ಆಗಬಾರ್ದು, ಅದ್ರ ಬಗ್ಗೆ ನಾವು ಕೆಲಸ ಮಾಡ್ತಾ ಇದ್ವಿ. ಟ್ರಕ್ ಮಹಾರಾಷ್ಟ್ರದಿಂದ ಅವರು ರೇತಿ ಮತ್ತೆ ಕಲ್ಲು ಅವೆಲ್ಲ ತರ್ತಿದ್ರು, ಇಲ್ಲಿ ನೀವು ಮಾಡ್ಬೇಡ್ರಿ ಅಂತ ಅವ್ರ ಸಲುವಾಗಿನೂ ನಾವು ಹೋರಾಟ ಮಾಡ್ತಿದ್ವಿ. ನಮ್ಮ ಕನ್ನಡ ಸಮಾಜ, ನಮ್ಮ ಬಂಜಾರ ಸಮಾಜ ಎಲ್ಲರೂ ಕೂಡಿ ನಾವು ಆ ಕೆಲಸ ಮಾಡ್ತಾ ಇದ್ವಿ. ಮತ್ತೆ ಈಗ ಬೇರೆ ಕೆಲಸ ಇದೆ, ಅವ್ರಿಗೂ ತೊಂದರೆ ಆಗ್ತಾ ಇದೆ, ಅವ್ರಿಗೆಲ್ಲ ನಾವು ಹೆಲ್ಪ್ ಮಾಡ್ತಾ ಇದ್ವಿ. ಆಗ್ಲೇ ನಿಮ್ಮ ಪರಿಚಯಸ್ಥರೊಬ್ರು ಹೇಳ್ತಿದ್ರು, ಅವರು ನಮ್ಮ ಸಮಾಜದ ಜನ ಇಲ್ಲಿಗೇನ್ ಬರ್ತಾರೆ, ಅವರಿಗೆ ಆರ್ಥಿಕವಾಗಿ ಅವರು ಸುಸ್ಥಿರವಾಗಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷರು ಒಂದು ಬ್ಯಾಂಕ್ ಅನ್ನು ಕೂಡ ಶುರು ಮಾಡಿದ್ದಾರೆ ಅಂತಿದ್ರು. ಏನ್ ಸರ್ ಬ್ಯಾಂಕಿನ ಬಗ್ಗೆ ಏನ್ ಹೇಳ್ತೀವಿ? ಬ್ಯಾಂಕಿನ ಬಗ್ಗೆ ಅಂದ್ರೆ ನಮ್ಮ ಅಜ್ಜರು ಬಂದ್ರು, ನಮ್ಮ ಅಪ್ಪರು ಬಂದು ಅವ್ರಿಗೆ ಏನು ಕೆಲವೊಂದು ಜನ ಈಗೀಗೆ ಮನಿ ತಗೊಂಡು ಈಗೆಲ್ಲ ಸೆಟ್ ಆಗಿದ್ದಾರೆ. ಅವಾಗ ಏನಿಲ್ಲ, ಬರೀ ದುಡಿಯೋದು 20,000 ಆದ್ಗಟ್ಲೆ ಊರಿಗೆ ಹೋಗ್ಬಿಡುದು, 20 ಖಾಲಿ ಆದ್ಮೇಲೆ ಇಲ್ಲಿ ಬಂದ್ಬಿಡುದು, ಹಿಂಗೆಲ್ಲ ಮಾಡ್ತಾ ಇದ್ರು. ನಮ್ಮ ಕಮಿಟಿ ಜನ ಎಲ್ಲ ಸೇರ್ಕೊಂಡು ನಾವು ವಿಚಾರ ಮಾಡಿದ್ವಿ, ಹಿಂಗೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ನಾವು ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ನಮ್ ಬ್ಯಾಂಕ್ ಇರ್ಬೇಕು. ಬ್ಯಾಂಕ್ ಇದ್ರೆ ನಾವು ಸಣ್ಣ ಲೋನ್ ಅವ್ರದ್ದು ಡಾಕ್ಯುಮೆಂಟ್ಸ್ ಇರಂಗಿಲ್ಲ,
ಅದಕ್ಕೆ ನಾವು ಡಾಕ್ಯುಮೆಂಟ್ಸ್ ಸರಿಯಾಗಿ ಮಾಡ್ಕೊಂಡು ನಾವು ಲೋನ್ ಕೊಡ್ಬೋದು, ಅವ್ರಿಗೆ ಸಣ್ಣ ಸಣ್ಣ ಮನಿ ಮಾಡ್ಕೊಡ್ಬಹುದು. ಮತ್ತೆ ಯಾರು ಮೀನಾ ಮಾಡ್ತಾರ ಅವ್ರಿಗೆ ಮೀನಾ ಮಾಡ್ದವ್ರಿಗೆ ನಾವು ಸಣ್ಣ ಲೋನ್ ಕೊಡ್ಬೋದು, ಗಾಡಿ ತಗೊಂಡವ್ರಿಗೆ ಗಾಡಿ ಲೋನ್ ಕೊಡ್ಬೋದು. ಮತ್ತೆ ನಮ್ ತರಕಾರಿ ಮಾರೋರಿಗೆ ಅಲ್ಲಿಂದ ಬೆಳಗಾವಿ ತಂದು ನೀವು ತರಕಾರಿಗೆ ಬರೀ 2 ವರ್ಷ ಆಯ್ತು ನಾವು ಮಾಡಿದ್ವಿ ಈಗ ಬ್ಯಾಂಕ್. ಈಗೆಲ್ಲ ಈಗ ಉದ್ಯೋಗ ಈಗ ಈ ವರ್ಷದಿಂದ ಎಲ್ಲ ಚಾಲು ಮಾಡ್ಬೇಕಂತ ವಿಚಾರ ಇದೆ. ಈಗ ಎಷ್ಟು ಜನ ಷೇರುದಾರಿದ್ದಾರೆ ಮತ್ತೆ ನಿಮ್ಮ ಷೇರುದಾರ ಆಗುವಂತವ್ರು ಈ ಬ್ಯಾಂಕಿನ ಬಗ್ಗೆ ನೀವು ಮಾಡ್ತಿರುವಂತ ವಿಚಾರಗಳ ಬಗ್ಗೆ ಏನ್ ಹೇಳ್ತಾರ ಅವರು? ಎಲ್ಲರೂ ಒಳ್ಳೆ ವಿಚಾರ ಇದೆ. ಎಷ್ಟು ಜನ ಸೇರ್ಸ್ ಹೋಲ್ಡರ್ಸ್? ಈಗ 100 ಜನ ಇದ್ದಾರೆ. ಈಗ 100 ಜನ ಇದ್ದಾರೆ. ಈಗ ಸ್ಲೋಲಿ ನಾವು ಈಗ ಹೆಂಗೆ ಕೆಲಸ ಮಾಡ್ತಾ ಇರ್ತೀವಿ, ಎಲ್ಲರಿಗೆ ನಾವು ಲೋನ್ ಕೊಡ್ತಾ ಇರ್ತೀವಿ, ಎಲ್ಲರೂ ಸೇರ್ ಹಾಕೊಂಡು ನಾವು ಪೂರಾ ಗೋವಾದಲ್ಲಿ ಇಟ್ಕೊಂಡು ಕೆಲಸ ಮಾಡ್ಬೇಕಂತ. ಎಷ್ಟು ಜನಸಂಖ್ಯೆ ಇದೆ ಗೋವಾದಲ್ಲಿ ಈಗ? ನಮ್ದು ಈಗ 1,80,000 ಜನ ಇದ್ದಾರೆ. ಅಂದ್ರೆ ಆಲ್ರೆಡಿ ಅಂದ್ರೆ ವೋಟರ್ಸ್ ಆಗಿದಾರ? ವೋಟರ್ಸ್ ಆಗಿದ್ರು ಒಂದು 70,000 ರಿಂದ 80,000 ಜನ ಸಿಟಿಜನ್ ಆಗಿದ್ದಾರೆ. ಉಳಿಕಿದವರು ಬರ್ತಾರೆ, ದುಡಿಯಕ್ಕೆ ಬರ್ತಾರೆ, ಹೋಗ್ಬಿಡ್ತಾರೆ. ಈ ಫ್ಲೋವಿಂಗ್ ಇರುವಂತದ್ದು ಇರುತ್ತೆ, ಬಟ್ ರೆಗ್ಯುಲರ್ ಆಗಿ ಚೆನ್ನಾಗಿ ಇರ್ತಾರೆ. ಓಕೆ, ಇನ್ನು ಇದ್ರ ಜೊತೆಗೆ ಸಂಸ್ಕೃತಿನೂ ಕೂಡ ನೀವು ಬಿಡ್ಲಿಲ್ಲ ಅಂತ ಬಹಳ ಜನ ಹೇಳ್ತಾ ಇದ್ರು. ಇಲ್ಲ, ಅವರು ಸ್ವಂತ ಅವ್ರದೇ ಆಗಿರ್ತಕ್ಕಂಥ ಜಾಗೆಯನ್ನು ಕೊಟ್ಟು ದೇವಸ್ಥಾನವನ್ನು ಕೂಡ ಕಟ್ಟಿದ್ದಾರೆ ಅಂತ. ಏನ್ ಸರ್, ಯಾವ ದೇವಸ್ಥಾನ ಕಟ್ಟಿದಿರಿ? ಅಲ್ಲಿ ಏನೇನ್ ಕಾರ್ಯಕ್ರಮಗಳು ನಡೀತಾವೆ? ಏನು? ನಾವು ಗಣಪತಿ ದೇವಸ್ಥಾನ ಕಟ್ಟಿದ್ವಿ. ಅಂದ್ರೆ ಅದಕ್ಕೆ ನಮ್ಮ ಸಮಾಜಕ್ಕೆ ಎಲ್ಲರಿಗೆ ಏನಾದ್ರು ಜಗಳ ಅಂತ ಇರುತ್ತೆ, ನಸಾಬ ಅಂತ ಹೇಳ್ತಾರೆ ನಾವು. ಸಮಾಜದ ನಸಾಬ ಅಂತ ಇರುತ್ತೆ. ನಸಾಬ ಮಾಡಕ್ ಅಂತೇಳಿ ಜಾಗ, ಮತ್ತೆ ನಮ್ ಏನಾರು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅದೇ ಸಂಬಂಧ ಜಾಗ. ನಾವು ಗಣಪತಿ ಸಾರ್ವಜನಿಕ 20 ವರ್ಷ ಆಯ್ತು ನಾವು ಸಾರ್ವಜನಿಕ ಎಲ್ಲರೂ ಕೂಡಿ ಕುಂಡಿಸ್ತೀವಿ. ಅಂದ್ರೆ 5,000 ಜನ, 5ರಿಂದ 7,000 ಜನ. ಮುಂಚೆ 10,000 ಜನ ಕೂಡಿದ್ರು, ಈಗ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಸ್ವಲ್ಪ ಕುಂಡಿಸಿದ್ದಾರೆ. ಈಗ 5,000 ಜನ ಪ್ರತಿ 5 ದಿವಸ ಇರ್ತಾರೆ. ಬೆಳಗ್ಗೆ ನಾಷ್ಟ ಇರುತ್ತೆ, 2 ಟೈಮ್ ಮಹಾಪ್ರಸಾದ ಇರುತ್ತೆ 5 ದಿವಸ. ಅದು ನೀವು ಗಣಪತಿ ಚೌತಿನಲ್ಲಿ ಹೇಳುವ ಕಾರ್ಯಕ್ರಮ. ಪ್ರತಿದಿನ ಏನ್ ಯಾವ ತರ ಪೂಜೆಗಳು ನಡೆಯುತ್ತೆ? ಪ್ರತಿದಿನ ಭಟ್ರು ಇರ್ತಾರೆ, ಅವ್ರು ಪೂಜೆ ಮಾಡ್ಕೊಂಡಿರ್ತಾರೆ. ಸಂಕಷ್ಟಿ ಬಂದಾಗ ಸಂಕಷ್ಟಿನೂ ಮಾಡ್ತೀವಿ. ಜನ ಇರ್ತಾರೆ. ಮತ್ತೆ ಪ್ರತಿ ಮಂಗಳವಾರ ಮಹಾಪ್ರಸಾದ ಇರುತ್ತೆ. ಮಹಾಪ್ರಸಾದ ನಮ್ಗೆಲ್ಲರೂ ಕೂಡಿ ಕೊಡ್ತೀವಿ. ಮತ್ತೆ 200 ರಿಂದ 300 ಜನ ಪ್ರತಿ ಮಂಗಳವಾರ ಮಹಾಪ್ರಸಾದ ಸೇರ್ತಾರೆ. ಭಜನೆ ಇರುತ್ತೆ. ಭಜನೆ ಇದ್ದಾಗೆ ಭಜನೆ ಆರತಿ ಮಾಡ್ತೀವಿ, ಆದ್ಮೇಲೆ ಮಹಾಪ್ರಸಾದ ಆಗುತ್ತೆ. ಈಗ ಅಕಸ್ಮಾತ್ ಆಗಿ ಕರ್ನಾಟಕದಿಂದ ಯಾರೋ ನಮ್ಮ ಬಂಜಾರ ಸಮುದಾಯದವರು ಇಲ್ಲಿ ಬಂದಾಗ ಅವ್ರಿಗೆ ಇಲ್ಲಿ ಏನು ಸೂರು ಇಲ್ಲ, ನೀರು ಇಲ್ಲ ಅಂತ ಸಂದರ್ಭದಲ್ಲಿ ಅವ್ರಿಗೆ ಹೇಗೆ ಹೆಲ್ಪ್ ಮಾಡ್ತೀರಿ? ನಿಮ್ಮ ಸಂಘಟನೆ ಹೆಂಗ್ ಅವ್ರಿಗೆ ನೆರವಿಗೆ ಬರುತ್ತೆ? ಅವರು ಬಂದ್ರೆ ಅವ್ರಿಗೆ ನಾವು ಕರ್ಕೊಂಡು ಬಂದು 1-2 ದಿವಸ ಇಲ್ಲಿ ಇಟ್ಕೊಂಡು, ಮತ್ತೆ ಅವ್ರಿಗೆ ಏನಾರು ಕೆಲಸ ನಮ್ಮ ಎಸ್ಕ್ರಾಪ್ದಲ್ಲಿ ಆತು, ನಮ್ಮ ಕಾಂಟ್ರಾಕ್ಟರ್ ಇರ್ತಾರೆ ಅವ್ರ ಕಡೆ ಆತು, ಅವ್ರಿಗೆಲ್ಲ ಕೆಲಸ ಕೊಟ್ಟು ಅವ್ರಿಗೆ ಅಲ್ಲಿ ದುಡ್ಕೊಂಡು ತಿನ್ರಿ ಅಂತ ಹೇಳಿ ನಾವು ಹೆಲ್ಪ್ ಮಾಡ್ತೀವಿ. ಹೆಲ್ಪ್ ಮಾಡ್ತಾರೆ. ಈವರೆಗೂ ನೀವು ಸಮಾಜಕ್ಕೆ ಏನೇನ್ ಮಾಡಿದ್ದೀರಿ? ಏನ್ ಹೇಳ್ತಾರೆ ಸಮಾಜ ಜನ ನಿಮಗೆ? ನಮ್ಮ ಸಮಾಜ ಜನಗೆ ಎಲ್ಲರೂ ಒಳ್ಳೆ ವಿಚಾರ ಇದೆ. ಮತ್ತೆ ನಾವು ಈಗ ನಾ ಈಗ ಸಂತ ಅಂತ ವಿಚಾರ ನಂದು ಅಧ್ಯಕ್ಷ ಆಗಿದ್ಮೇಲೆ ನಮ್ಮ ಜನಕ್ಕೆ ಅವ್ರ ಡಾಕ್ಯುಮೆಂಟ್ ಸರಿ ಇರಂಗಿಲ್ಲ. ಡಾಕ್ಯುಮೆಂಟ್ ಯಾವ ತರ ಮಾಡ್ಕೋಬೇಕು, ಮತ್ತೆ ಸ್ವಲ್ಪ ದುಡ್ಕೊಂಡ್ಮೇಲೆ ಯಾವ ತರ ಅವ್ರಿಗೆ ಲೋನ್ ಮಾಡಿಸಿ ಅವ್ರಿಗೆ ಮನಿ ಅಂತದ್ದು 100 ಮ್ಯಾಗ ನಾವು ಸ್ವಂತಾಗಿ ಮನಿ ಮಾಡಿಕೊಟ್ಟಿವಿ. ಮನಿ ಮಾಡಿಕೊಟ್ಟಿರಿ? ಇಲ್ಲಿರೋಕೆ ಅವ್ರಿಗೆ ಸ್ವಂತ ಮನೆ ಆಗಿದೆ ಈಗ? ಆಗಿದೆ. ಓಕೆ ಓಕೆ ಓಕೆ. ಇನ್ನು ಬರುವ ದಿನಮಾನಗಳಲ್ಲಿ ಏನ್ ಕನಸಿದೆ ನಿಮ್ಗೆ, ನಿಮ್ ಜನರ ಬಗ್ಗೆ? ನಮ್ಮ ಕನಸು ಅಂದ್ರೆ ನಮ್ಮ ಇಲ್ಲೇ ಬಂದು ಬಹಳ ವರ್ಷ ಆಯ್ತು. ಕೆಲವೊಂದು ಬಾಡಿಗೆ ಜಗಲಿ ಮತ್ತೆ ರೂಮ್ ನಲ್ಲಿ ಇರ್ತಾರೆ. ನಮ್ ಕನಸಿದೆ ಯಾರು ಬಾಡಿಗೆ ರೂಮ್ ನಲ್ಲಿ ಇರಬಾರ್ದು, ಅವ್ರದೇ ಸ್ವಂತ ಮನಿ ಇರಬೇಕು ಅಂತೇಳಿ ಬ್ಯಾಂಕ್ ಅದೇ ವಿಚಾರದಲ್ಲಿ ನಾವು ಬ್ಯಾಂಕ್ ಅನ್ನ ಓಪನ್ ಮಾಡಿದ್ವಿ. ಇದಕ್ಕೆ ಈ ನೀವು ಮಾಡ್ತಿರೋ ಕೆಲಸಕ್ಕೆ ನಿಮ್ಮ ಸಮಾಜದ ಹಿರಿಯರೆಲ್ಲ ಏನ್ ಹೇಳ್ತಾರ? ಯಾರ್ಯಾರು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದಾರೆ? ಪೂರಾ ಆಲ್ ಗೋವಾ ಸಮಾಜ ಮತ್ತೆ ನಮ್ಮ ಪೂರಾ ಸಮಾಜದವರು ಎಲ್ಲ ಒಳ್ಳೆ ವಿಚಾರ ಇದೆ. ಎಲ್ಲರೂ ಸಪೋರ್ಟ್ ಮಾಡ್ತಾ ಇದಾರೆ. ಮತ್ತೆ ಎಲ್ಲರದು ಏನೋ ಇದ್ರೂ ಪೂರಾ ಫುಲ್ ಸಪೋರ್ಟ್ ಮಾಡ್ತಾರೆ. ಈಗ ನಿಮ್ಮ ಸಂಘಟನೆ ಮಾಡ್ಕೊಂಡು ನಿಮ್ಮ ಸಂಘ ಆಗಿರ್ತಕ್ಕಂಥ ಸಮಾಜವನ್ನು ಕಟ್ಕೊಂಡು ನೀವು ಸಹಾಯ ಮಾಡ್ತಿರೋದು ಒಂದ್ ಕಡೆ, ಇನ್ನು ಸರ್ಕಾರದಿಂದ ಇವ್ರು ಇಲ್ಲಿ ಈ ಸಮಸ್ಯೆಗಳನ್ನ ಪರಿಹಾರ ಮಾಡ್ಬೇಕು ಅಂತ ಏನೋ ಪ್ರಯತ್ನ ಮಾಡಿದಾರ? ಸರ್ಕಾರಕ್ಕೆ ಮನವಿ ಕೊಡೋದು, ಇಲ್ಲಿನ ಶಾಸಕರನ್ನ, ಸಚಿವರುಗಳನ್ನ, ಸಿಎಂ ಗಳನ್ನ ಭೇಟಿ ಮಾಡುವಂತ ಕೆಲಸ, ಮನವಿ ಕೊಡೋ ಕೆಲಸ, ಈ ತರದ್ ಏನಾದ್ರು ಆಗಿದೆಯಾ? ಆಗಿದೆ. ಏನೇನ್ ಮಾಡಿದಿರಿ? ಅವತ್ ಅಂದ್ರೆ ಏನೇನು ಸಣ್ಣ ಪ್ರಾಬ್ಲಮ್ ಆದಾಗೆ ನಾವು CM ಗೆ ಆಗ್ಲಿ, ನಮ್ಮ ಏರಿಯಾ ಯಾರು ಆ ಖಾತೆಗೆ ಯಾರು ಇರ್ತಾರೆ ಮಿನಿಸ್ಟ್ರು, ಅವ್ರಿಗೆ ಭೇಟಿಯಾಗಿ ಅವ್ರಿಗೆ ಮನವಿ ಕೊಟ್ಟು ಸಣ್ಣ ಕೆಲಸ ಇದ್ದಿದ್ದೆಲ್ಲ ಸಾಲ್ವ್ ಮಾಡ್ಕೊಂಡು ಈಗ ಮಟ್ಟ ಬಂದಿವಿ. ಮೊನ್ನೆ ಸ್ವಲ್ಪ ನಮ್ದು ಇಲ್ಲಿ ಟ್ಯಾಕ್ಸಿದು ಟ್ರಕ್ ಇಂದು ಅದು ವಿಷಯ ಆದಾಗ ನಾವು CM ಕಂದ ಹಿಂದಕ್ಕೆ ಚಾದ್ರ ಅಂತ ಹೇಳಿ ನಾವು ಕಾರ್ಯಕ್ರಮ ಮಾಡಿದ್ವಿ. CM ಮತ್ತೆ TCP ಮಿನಿಸ್ಟ್ರು ಮತ್ತೆ ನಮ್ಮ ಕದಂಬ ಡಿಪೋ ಚೇರ್ಮನ್ ಮತ್ತೆ ಅಲ್ಲಿ ಲೋಕಲ್ ಪಣಜಿ ತಾಲಿಗಾಂವದಲ್ಲಿ ಲೋಕಲ್ ಅಲ್ಲಿದ MLA ಮತ್ತೆ ಉಳ್ಕಿದ ನಮ್ಮ ಜನ ಅಂತ ಅವೆಲ್ಲ ಬಂದ್ರು. ಮತ್ತೆ ಅವಾಗ 2,000 ಜನ ಕೂಡಿದ್ರು. ಅವಾಗ ನಾವು ಎಲ್ಲರೂ ಕೂಡಿ ಅವ್ರಿಗೆ ಮನವಿ ಕೊಟ್ಟಿವಿ. ಅವ್ರಿಗೆ ಇಲ್ಲಿನ ಸರ್ಕಾರ ನಮ್ಮ ಕನ್ನಡಿಗರಿಗೆ ಹೇಗೆ ಸ್ಪಂದನೆ ಮಾಡುತ್ತೆ? ಹೆಂಗಿದ್ದಾರೆ ಈಗ ಮಠ ಅಂದ್ರೆ ನಮಗೆ ಇಲ್ಲಿ ಸರ್ಕಾರ
ಸಣ್ಣ ಪುಟ್ಟ ಕೆಲಸ ಎಲ್ಲ ನಮಗೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಈಗ ಮಟ್ಟ ದೊಡ್ಡ ಕೆಲಸ ಅಂತಂದ್ರೆ ನಮಗೆ ಯಾವ ತರ ನಮಗ್ ಸಪೋರ್ಟ್ ಮಾಡ್ಬೇಕು ಆ ತರ ನಾನು ಮಾಡಿಲ್ಲ. ಸಣ್ಣ ಪುಟ್ಟ ಏನ್ ಕೆಲಸಗಳಿದ್ದ ಮಾಡ್ಕೊಡ್ತಾರೆ, ಬಟ್ ದೊಡ್ಡ ಮಟ್ಟದಲ್ಲಿ ನೀವು ಸ್ಪಂದನೆ ಸಿಗಲ್ಲ ಅಂತ. ಮತ್ ಬರೋ ದಿನಮಾನದಲ್ಲಿ ನಿಮ್ಮ ಹೋರಾಟ ಹೇಗಿರುತ್ತೆ, ಏನ್ ಮಾಡ್ತೀರಿ? ನಾವು ಸರ್ಕಾರಕ್ಕೆ ಹೆಂಗ್ ಇದನ್ನ ಗಮನಕ್ಕೆ ತರ್ತೀವಿ? ಈಗ ನಮ್ಮ ಅಂದ್ರೆ ಇಲ್ಲಿ ಅಂದ್ರೆ ನಾವು ಈಗ ಡಾಕ್ಯುಮೆಂಟ್ ಯಾರ್ದು ಸ್ವಲ್ಪ ಇಲ್ಲ, ಅವ್ರದ್ದೆಲ್ಲ ಸರಿ ಮಾಡ್ಕೊಂಡು ಮತ್ತೆ ಎಲ್ಲರಿಗೆ ನಾವು ಒಂದು ತಗೊಂಡ್ ಬಂದು ಈಗ ನಾವು ಸಣ್ಣ ಸಣ್ಣಲ್ಲಿ ಮಾಡ್ತಾ ಇದ್ವಿ. ಈಗ ಸ್ವಲ್ಪ ಅವ್ರು ಕೇಳಿಕ್ರ ನಾವ್ ಎಲ್ಲರಿಗೂ ಮತ್ತೆ ವಿಚಾರ ಮಾಡ್ಕೊಂಡು ಅದ್ರ ಬಗ್ಗೆ ಏನ್ ನಾವು ಮಾಡಬೇಕು ಅದೆಲ್ಲರೂ ಕೂಡಿ ವಿಚಾರ ಮಾಡ್ತೀವಿ. ಅಂದ್ರೆ ಇನ್ನೂ ಕೂಡ ಹೋರಾಟ ಮಾಡ್ಲಿಕ್ಕಿದೆ, ತಯಾರಿದ್ದೀರಿ? ತಯಾರಿದೆ. ಓಕೆ. ಈಗ ನೀವು ನಿಮ್ಮ ಈ ಸಮಾಜ ಅಂದ್ರೆ ಸಂಘ ಮಾಡ್ಕೊಂಡಿದಾರಲ್ಲ, ಇದ್ರಲ್ಲಿ ಎಷ್ಟು ಜನ ಇರ್ತಾರೆ, ಹೆಂಗ್ ಕೆಲಸ ಮಾಡೋದು? ಇದರಲ್ಲಿ ನಮ್ಮೊಂದು ಲಕ್ಷಗಟ್ಟಲೆ ಜನ ಇದ್ದಾರೆ. ಮತ್ತೆ ಎಲ್ಲರೂ ನಾವು 12 ತಾಲೂಕು ಇದೆ. ಈಗ 8 ತಾಲೂಕು ಕಮಿಟಿ, ನಾವು ಬೇರೆ ಬೇರೆ ಕಮಿಟಿ 11 ತಾಲೂಕು ವೈಸ್ ಕಮಿಟಿ ಮಾಡಿದ್ವಿ. ಆಳುವ ಬಂಜಾರ ಸಮಾಜ ಇದೆ, ತಾಲೂಕು ವೈಸ್ ಕಮಿಟಿ ಇದೆ. ಮತ್ತೆ ಅವರೆಲ್ಲರೂ ತಾಲೂಕು ವೈಸ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ಸ್ಟಾರ್ಟ್ ಅಂದ್ರೆ 2 ವರ್ಷ ಆಯ್ತು ಮಾಡಿ. ಈಗ ಇನ್ನು ಅವ್ರಿಗೆ ಮಾಡ್ಬೇಕಂದ್ರೆ ಅವ್ರು ನಾವು ಏನ್ ಸಪೋರ್ಟ್ ಮಾಡ್ಬೇಕು ಮಾಡ್ತಾ ಇದ್ದೀವಿ. ಓಕೆ, ಎಸ್. ಬರೋ ದಿನಮಾನದಲ್ಲಿ ನಿಮ್ಮವ್ರಿಗಾಗಿ ನೀವಿನ್ನು ತುಂಬಾ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದೀರಿ. ನಿಮ್ ತರಾನೇ ನಿಮ್ಮವ್ರು ಆಗ್ಬೇಕು ಅಂತ ಆಸೆ ಇದೆ. ಎಲ್ಲರೂ ಬಹಳ ಒಳ್ಳೆ ನಮ್ಮ ಕಮಿಟಿದಲ್ಲಿ ಬಹಳ ಎಲ್ಲ ಒಳ್ಳೆ ಜನ ಇದ್ದಾರೆ. ಎಸ್, ಅದೇ ಈಗ ನಿಮ್ಮ ಸಿಎಂ ಅವ್ರದ್ದು ಇದಕ್ಕೆ ಸ್ಪಂದನೆ ಇದೆ, ಭೇಟಿ ಮಾಡಿದ್ದೀರಿ? ಮಾಡಿ. ಓಕೆ ಓಕೆ. ಈಗ ಮತ್ತೆ ನಿಮ್ಮ ಈ ದೇವಸ್ಥಾನ ಕಾರ್ಯಕ್ರಮಗಳು ಅಥವಾ ನಿಮ್ಮ ಸಮಾಜದ ಕಾರ್ಯಕ್ರಮಗಳಿಗೆ ಇಲ್ಲಿನ ಜನಪ್ರತಿನಿಧಿಗಳು, ಶಾಸಕರು, ಮಂತ್ರಿ ಮಂಡರೆಲ್ಲ ಬರ್ತಾರ? ಬರ್ತಾರೆ. ಬಂದಿದ್ರ ಯಾರಾದ್ರೂ ಇಲ್ಲಿ? ಬರ್ತಾರೆ. ನಿಮ್ ದೇವಸ್ಥಾನಕ್ಕೆ ಬರ್ತಾರೆ. ನಮ್ಮ ಪಾರ್ಟಿ ಅಧ್ಯಕ್ಷ ಬಂದಿದ್ರು, ಮತ್ತೆ ಸಿಎಂ ಬಂದು ಹೋಗಿದ್ದಾರೆ. ಮತ್ತೆ ನಮ್ಮ ಅಲ್ಲಿಂದ ದೊಡ್ಡಣ್ಣ ಅವರು ಬಂದಿದ್ರು. ಕರ್ನಾಟಕದವ್ರು ಯಾರಾದ್ರು? ಕರ್ನಾಟಕದ HK ಪಾಟೀಲ್ ಸಾಹೇಬರು ಬಂದಿದ್ರು. ಮತ್ತೆ ದೊಡ್ಡಣ್ಣ ಬಂದಿದ್ರು. ಅಪ್ಪಿ ಅವರು ಸರ್ ಬಂದಿದ್ರು. ಮತ್ತೆ ಉಳ್ಕಿದ ನಮ್ಮ ಇಲ್ಲಿ ಲೋಕಲ್ ಜನ ಅಂದ್ರೆ 20 ಮಿನಿಸ್ಟ್ರಿ ಆದ್ರೆ ಸರ್ಕಾರ ಆಗತ್ತೆ. ಆದ್ರೆ ಇಲ್ಲಿಂದ ಒಂದ್ 30 ಜನ ಬಂದು ಹೋಗಿದ್ದಾರೆ. ಸೂಪರ್. ಅಂದ್ರೆ ಎಲ್ಲೋ ಒಂದು ಕಡೆ ಕರ್ನಾಟಕದಕ್ಕಿಂತ ಹೆಚ್ಚಾಗಿ ಇಲ್ಲಿನ ಜನಪ್ರತಿನಿಧಿ ಜೊತೆ ನೀವು ಒಳ್ಳೆ ರಿಲೇಶನ್ಶಿಪ್ ಇದೆ. ಹೌದು. ಹಿಂಗಾಗಿ ನಿಮ್ಗೆಲ್ಲದಕ್ಕೂ ಸ್ಪಂದನೆ ಇದೆ. ಎಸ್ ಆನಂದ್ಜಿ, ಮತ್ತೆ ಮೊನ್ನೆ ಒಂದು ನಾವು ಸಣ್ಣದ ಒಂದು ಬರ್ಡೇ ನಮ್ದು ಆಗಿತ್ತು 50 ವರ್ಷದ. ಅದು ನಮ್ ಕಡೆ ಅಂದ್ರೆ 5,000 ಜನ 5,000 ಜನ ಕೂಡಿದ್ರು. ನಮ್ಮ ಬರ್ಡೇಗೆ ಮೊನ್ನೆ 50 ವರ್ಷದ ಮಾಡಿದ್ದಕ್ಕೆ. ಯಾರ್ಯಾರು ಕೂಡಿದ್ರು? ನಮ್ಮ ಪಾರ್ಟಿ ಅಧ್ಯಕ್ಷ ಬಂದಿದ್ರು, KCP ಮಿನಿಸ್ಟರ್ ಬಂದಿದ್ರು, ಮತ್ತೆ ನಮ್ಮ ಒಂದ್ 4-5 MLA ಬಂದಿದ್ರು, ಮತ್ತೆ ನಮ್ಮೆಲ್ಲ ಪೂರ ಲೋಕಲ್ ಜನ ಮತ್ತೆ ನಮ್ಮ ಸಮಾಜ ಜನ ಎಲ್ಲರೂ. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿರುವಂತಹ ಒಬ್ಬ ಸಾಮಾನ್ಯ ಒಂದು ಸಣ್ಣ ತಾಂಡದಿಂದ ನೀವು ಬಂದು ಇವತ್ತು ಗೋವಾದಂಥ ರಾಜ್ಯದಲ್ಲಿ, ಯಾಕೆಂದ್ರೆ ನಮ್ಮ ಕನ್ನಡಿಗರಿಗೆ ಅಥವಾ ಅಕ್ಕಪಕ್ಕದ ಜನರಿಗೆ, ಅಕ್ಕಪಕ್ಕದಲ್ಲಿರ್ತಕ್ಕಂಥ ರಾಜ್ಯಗಳ ಜನರಿಗೆ ಏನಂದ್ರೆ ಗೋವಾದ ಬಗ್ಗೆ ಆಸಕ್ತಿ. ಗೋವಾ ಅಂದ ತಕ್ಷಣ ನಾವೆಲ್ಲ ಎಂಜಾಯ್ ಮಾಡಬೇಕು, ಎಂಟರ್ಟೈನ್ ಮಾಡಬೇಕು, ಮಜಾ ಮಾಡಬೇಕು, ಮನರಂಜನೆ ತಗೋಬೇಕು ಅನ್ನುವಂಥದ್ದು ಇರುತ್ತೆ. ಆದರೆ ಅದೆಲ್ಲವನ್ನು ಮೀರಿ ಬದುಕು ಕಟ್ಕೊಳ್ಬೇಕು ಅನ್ನುವಂಥವ್ರಿಗೆ ಕೂಡ ಗೋವಾ ಆಶ್ರಯ ಆಗತ್ತೆ ಅನ್ನೋದಕ್ಕೆ ನೀವು ಸಾಕ್ಷಿಯಾಗಿದ್ದೀರಿ. ಎಸ್, ನಿಮ್ಮ ಬದುಕು ಭವಿಷ್ಯ ಹಿಂಗೆ ಚೆನ್ನಾಗಿರ್ಲಿ ಅಂತ ಹೇಳ್ತಾ ಎಷ್ಟೊತ್ತು ನಮ್ಮ ಜೊತೆ ಕೂತ್ರಿ, ಕೇಳಿದ್ರಿ. ನಾನೇನೋ ಬೆಳೆದಿದ್ದೀನಿ, ನಾನು ಸಮಾಜನ ಬೆಳೆಸ್ಬೇಕು ಅನ್ನುವಂಥ ನಿಮ್ಮ ಅಚಲವಾಗಿರುವಂಥ ಗುರಿ ಅದು ಈಡೇರಲಿ ಅಂತ ಹೇಳ್ತಾ ನಮ್ಮ ಜೊತೆ ಭಾಗಿಯಾದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಿ, ಅವ್ರ ಹೆಸರಲ್ಲೇ ಇದೆ ಆನಂದ, ಆದರೆ ಅವರು ಸಮಾಜಕ್ಕೆ ಅವರೇ ಪರಮಾನಂದ. ಅವರು ನಿತ್ಯವೂ ಕೂಡ ಆನಂದವನ್ನು ಕೊಡುವಂಥವ್ರು ಆಗಲಿ ಅನ್ನುವಂಥ ಸದಾಶಯದೊಂದಿಗೆ ನಿಜಕ್ಕೂ ಕೂಡ ಗೋವಾ ಅಂದಾಗ ನಾವೆಲ್ಲ ಖುಷಿಲೇ ಅದು ಕಾರ್ ಮೂಲಕನೋ, ಫ್ಲೈಟ್ ಮೂಲಕನೋ, ಟ್ರೈನ್ ಮೂಲಕೋ ಹೆಂಗೆಂಗೋ ಇಲ್ಲಿ ಬಂದ್ಬಿಡ್ತೀವಿ. 1-2 ದಿನ ಇದ್ದು ಎಂಜಾಯ್ ಮಾಡೋದು ಸಾಕಪ್ಪ, ಬೀಚಲ್ಲಿ ಇದ್ಬಿಟ್ರೆ ಮುಗಿದೋಯ್ತು, ಅಷ್ಟಕ್ಕೆ ಸೀಮಿತ ಗೋವಾ ಅಂತ ಅನ್ಕೊಳ್ತೀವಿ. ಆದರೆ ಗೋವಾಗೆ ಕನಸನ್ನು ಕಟ್ಕೊಂಡು ಬರುವಂಥವ್ರು ಯಾವ ರೀತಿ ಕನಸನ್ನು ಮಾಡ್ಕೊಳ್ಬೋದು, ಜೀರೋದಿಂದ ಹೀರೋ ಹೇಗಾಗ್ಬೋದು, 5 ರೂಪಾಯಿ ದುಡಿಯೋಕೆ ಬಂದಂತಹ ವ್ಯಕ್ತಿ 50 ಕೋಟಿ ರೂಪಾಯಿನ ಹೇಗೆ ಟ್ರಾನ್ಸಾಕ್ಷನ್ ಮಾಡ್ಬೋದು ಅನ್ನುವಂಥದ್ದಕ್ಕೆ ಬಹುಶಃ ಆನಂದ್ ಅಂಗಡಿ ಸಾಕ್ಷಿ ಆಗ್ತಾರೆ. ಅವರು ಬಂಜಾರ ಸಮುದಾಯಕ್ಕಷ್ಟೇ ಅಲ್ಲ, ಎಲ್ಲಾ ಸಮುದಾಯ ಕೂಡ ಭರ್ಜರಿಯಾಗಿರುವಂಥ ಒಬ್ಬ ಸಾಧಕರಾಗಿ ಕಾಣ್ತಾರೆ. ಅಂತ ಅನೇಕ ಸಾಧಕರನ್ನ ಪರಿಚಯ ಮಾಡಿಸುವಂತ ಪ್ರಯತ್ನ ನಾವು ಮಾಡ್ತೀವಿ. ನೋಡ್ತಾ ಇರಿ ರೈಸ್ ಆಪ್ ನ್ಯೂಸ್. ಇದು ಶುದ್ಧ ಸುದ್ದಿಗಳ ಸಿದ್ಧ ಸಂಗಮ. ನಮಸ್ಕಾರ. ನಮಸ್ಕಾರ.